ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಬಿಸಿಬೇಳೆಬಾತ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ನಾನಿಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡ್ರೆ ಟೀ ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ ತೊಗರಿಬೇಳೆ ತಗೋತೀನಿ. ಅದನ್ನು ತುಂಬ ಚೆನ್ನಾಗಿ ನೆನೆಸಿರ್ತೀನಿ ಹಾಫ್ ಆನ್ ಅವರ್. ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ ಅವೈಲೇಬಲ್ ಇರುತ್ತೆ ಅದನ್ನು ತಗೊಳ್ಳಿ. ನಮ್ಮ ಮನೇಲಿ ನೀವು ನೋಡ್ಬೋದು ಕ್ಯಾರೆಟು, ಬೀನ್ಸ್, ಫ್ಲವರ್, ಕ್ಯಾಪ್ಸಿಕಮ್ ಅವೈಲೇಬಲ್ ಇತ್ತು. ಸೊ ನಾನು ಅದನ್ನು ಹಾಕೊಂಡೆ. ನೆಕ್ಸ್ಟ್ ಗೈಸ್, 1 ಕುಕ್ಕರಿಗೆ ನೆನೆಸಿಟ್ಟಿದ್ದ ಅಕ್ಕಿ ತೊಗರಿಬೇಳೆ ಹಾಕೊಂಡು ಅದ್ರ ಜೊತೆಗೆ 1 ಟೀ ಲೋಟ ಅಷ್ಟು ಕಡಲೆಕಾಳನ್ನ ಹಾಕಬೇಕು. ಪ್ಲಸ್ ಸ್ವಲ್ಪ ಅರಿಶಿನ, ಉಪ್ಪು, ಅದ್ರ ಜೊತೆಗೆ ಬಿಸಿಬೇಳೆ ಪೌಡರ್ ಬರುತ್ತಲ್ಲ ಅದನ್ನು ಹಾಕಬೇಕು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ಸ್ ಬರಬೇಕು. ನೆಕ್ಸ್ಟು ಗೈಸ್, ಒಂದು ಕಡಾಯ ತಗೋಬೇಕು. ಆ ಕಡಾಯದೊಳಗಡೆ ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ. ಸೊ ಯಾವ ವೆಜಿಟೇಬಲ್ಸ್ ಕುಕ್ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅದನ್ನು ಫಸ್ಟ್ ಹಾಕಬೇಕು. ಇಲ್ಲಿ ನೀವು ನೋಡ್ಬೋದು ನಾನು ಬೀನ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ಯಾವ ವೆಜಿಟೇಬಲ್ಸ್ ಕುಕ್ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತಲ್ಲ ಅದನ್ನು ಫಸ್ಟ್ ಹಾಕ್ತಾ ಇದ್ದೀನಿ. ಸೊ ಯಾವ್ದು ಬೇಯಕ್ಕೆ ತುಂಬ ಲೇಟ್ ಆಗುತ್ತೆ ಅದನ್ನು ನಾನು ಲಾಸ್ಟಿಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ಥರದ್ದು ಮಸಾಲೆನ ಈ ಟೈಮಲ್ಲಿ ಆ್ಯಡ್ ಮಾಡಬಾರ್ದು. ನೀಟಾಗಿ ಎಲ್ಲ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೋಬೇಕು. ಸೊ ಹಾಗಾದರೆ ಮಾತ್ರ ನಿಮ್ಮ ವೆಜಿಟೇಬಲ್ಸ್ ಸ್ವಲ್ಪ ಕ್ರಂಚಿಯಾಗಿರುತ್ತೆ. ನಂಗೆ ತೀರಾ ಬೆಂದೋದ್ರೆ ನಂಗೆ ಇಷ್ಟ ಆಗಲ್ಲ ತರಕಾರಿ. ಸೊ ಈ ಥರ ನಮ್ಮ ಮನೇಲಿ ಮಾಡಿ. ಇಲ್ಲಿ ಸೈಡಿಗೆ ನಾನು ಹುಣಸೆಹಣ್ಣ ನೆನಾಕತ್ತಾ ಇದ್ದೀನಿ. ನಾನು ಸ್ವಲ್ಪನೇ ಹಾಕೋದು, ಯಾಕಂದರೆ ನಂಗೆ ಸ್ವಲ್ಪ ಹುಳಿ ಟೇಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕಿ ನಂದು ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಯಿತು. ಗೈಸ್, ನೀವೆಲ್ಲ ಈ ಥರ ವೆಜಿಟೇಬಲ್ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಂಚಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನೆಕ್ಸ್ಟ್ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕು ನೀವು. ಇನ್ನೊಂದೇನು ಅಂದರೆ ಗೈಸ್, ತುಂಬ ಜನ ಎಲ್ಲ ವೆಜಿಟೇಬಲ್ಸ್ ಬೇಳೆ ಎಲ್ಲ ಹಾಕಿ ಒಂದೇ ಸತಿ ವಿಸಲ್ ಹಾಕಿ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬಿಡ್ತಾರೆ. ನಮ್ಮ ಮನೇಲಾಗಲಿ ನನಗಾಗಲಿ ಆ ಥರ ಬಿಸಿಬೇಳೆಬಾತ್ ನಂಗೆ ಇಷ್ಟ ಆಗಲ್ಲ. ಸೊ ನಾವು ಮಾಡಲ್ಲ. ಇಲ್ಲಿ ನೀವು ನೋಡ್ಬೋದು ನೀಟಾಗಿ ಬೆಂದಿದೆ 3 ವಿಸಲ್ಸ್ಗೆ. ಈಗ ಇಲ್ಲಿ ಮಸಾಲೆ ಹಾಕೋಬೇಕು. ಅರ್ಶಿನದ ಪುಡಿ ಹಾಕೋಬೇಕು, ಸ್ವಲ್ಪ ಖಾರ ಪುಡಿ, ನಮ್ಮ ಮನೇಲಿ ಸ್ವಲ್ಪ ಮಿಕ್ಸಲ್ಲಿ ಸಾಂಬಾರು ಪುಡಿ ಮಾಡಿರ್ತಾರೆ ಅದನ್ನು ಹಾಕಿದ್ದೀನಿ. ಅದ್ರ ಜೊತೆ ಬಿಸಿಬೇಳೆಬಾತ್ ಹಾಕೊಂಡು ಹುಣಸೆಹಣ್ಣಿನ ರಸ ಹಾಕೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಅದು ಬೆಂದಾದಮೇಲೆ ನಾನು ಅದೇ ಕುಕ್ಕರ್ಗೆ ಏನು ಗ್ರೇವಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ನೀಟಾಗಿ ಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಲಾಸ್ಟಲ್ಲಿ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್, ಸೀರಿಯಸ್ಲಿ ಈ ಥರ ಒಂದು ಟ್ರೈ ಮಾಡಿ ಬಿಸಿಬೇಳೆಬಾತ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೇಲಂತೂ ನಿಜವಾಗ್ಲೂ ತುಂಬಾ ಇಷ್ಟ ಈ ಥರ ಬಿಸಿಬೇಳೆಬಾತು. ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೊಳ್ಳಿ. ಅಲ್ಲಿಗೆ ನಿಮ್ಮ ಬಿಸಿಬೇಳೆಬಾತು ರೆಡಿ. ಇಲ್ಲಿ ನೀವು ನೋಡ್ಬೋದು ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ. ಸೊ ತಟ್ಟೆಗೆ ಹಾಕೊಂಡಾಗ ಲಿಟ್ರಲಿ ಆ ಹೊಗೆ, ಆ ಸ್ಮೆಲ್, ಆ ಅರೋಮಾ ಅಂತೂ ಲೈಕ್ ಅಲ್ಟಿಮೇಟ್. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ. ಈಗಲೂ ಗೈಸ್, ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ಲೈಕ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಂಗೆ ತುಂಬಾ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಗೈಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಪ್ಲೀಸ್ ಗೈಸ್, ನನ್ನ ಚಾನೆಲ್ನ ಗ್ರೋ ಮಾಡಿ.